ಇದೆಲ್ಲದರ ಜೊತೆಗೆ ಬೆಂಗಳೂರಿನ ಇವತ್ತು CM DK ಶಿವಕುಮಾರ್ ನಗರ ಪ್ರದಕ್ಷಿಣೆ ಮಾಡ್ತಾರೆ. ಇವತ್ತು ಫುಟ್ಪಾತ್ ಒತ್ತುವರಿ ತೆರವು ಎಷ್ಟಾಗಿದೆ ಏನು ಎತ್ತ ಅಂತ 430 ಕಿಲೋಮೀಟರ್ಗೂ ಹೆಚ್ಚಿನ ಫುಟ್ಪಾತನ್ನು ತೆರವು ಮಾಡಲಾಗಿದೆ, ಒತ್ತುವರಿಯಾಗಿದ್ದು. ಸೊ ಇದು ಸಂಗತಿ. ಇವತ್ತು ಕಾರ್ಯಾಚರಣೆ ಯಾವ ರೀತಿ ನಡೀತಾ ಇದೆ ಅದನ್ನು ವೀಕ್ಷಣೆ ಮಾಡ್ತಾರೆ DK ಶಿವಕುಮಾರ್. GBA ವ್ಯಾಪ್ತಿನಲ್ಲಿ ಯಾವ್ಯಾವ ರೀತಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಜುಲೈ 1ನೇ ತಾರೀಕಿನಿಂದ ಶುರುವಾಯಿತು. ಸಹಜವಾಗಿಯೇ ಬೀದಿ ಬೀದಿ ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಬದುಕು ಅವ್ರ ಮೇಲೆ ಡಿಪೆಂಡ್ ಆಗಿದೆ. ಆದರೆ ತುಂಬ ಸ್ಪಷ್ಟವಾಗಿ ಹೇಳಿರೋದೇನು ಅಂತಂದರೆ, ನೀವು ಯಾರ್ಯಾರು ಒತ್ತುವರಿ ಮಾಡಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಮಾತ್ರ ನಾವು ತೆರವುಗೊಳಿಸ್ತೀವಿ ಅನ್ನುವಂಥ ಮಾತನ್ನು ಹೇಳಿರೋದು. ಆದರೆ ಎಲ್ಲವನ್ನೂ ಕೂಡ ತೆಗೆದು ಬಿಸಾಕ್ತಾ ಇದ್ದಾರೆ ಮುಲಾಜಿಲ್ದನೇ. ಇದಕ್ಕೆ ಸಂಬಂಧಪಟ್ಟಂಗೆ CM DK ಶಿವಕುಮಾರ್ ಅವರಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿತು ಒಕ್ಕೂಟ. ಇವತ್ತು DK ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಮಾಡ್ತಾರೆ. CM ದೊಡ್ಡಾನೆಕುಂದಿ ರಸ್ತೆಯಿಂದ ಸಿಟಿ ರೌಂಡ್ಸ್ ಶುರುವಾಗುತ್ತೆ. ಔಟರ್ ರಿಂಗ್ ರಸ್ತೆ, HSR ಲೇಔಟ್, ಅಲ್ಲಿ 24ನೇ ಮುಖ್ಯ ರಸ್ತೆ, 27ನೇ ಮುಖ್ಯ ರಸ್ತೆ ಅಲ್ಲಿ ವೀಕ್ಷಣೆ ಆಗುತ್ತೆ. ಜಯನಗರದ ಈ 9ನೇ ಮುಖ್ಯ ರಸ್ತೆ, ಅಶೋಕ ಪಿಲ್ಲರ್ ರೋಡ್, ಧನ್ವಂತರಿ ರೋಡ್, ಸಂಪಿಗೆ ರೋಡ್, ಹೀಗೆ DK ಶಿವಕುಮಾರ್ ಅವರು ಇವತ್ತು ಪರಿಶೀಲನೆ ಮಾಡ್ತಾರೆ. ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾನು ಹೇಳ್ತಾ ಇದ್ದೆ, ಬೆಂಗಳೂರಿನಿಂದ ಸ್ವಚ್ಛ ಭಾರತ್ ಮತ್ತೊಂದು ಸರಿ ಏನಾದರೂ ಶುರುವಾಗಿದೆಯೋ ಅಂತ ಅನಿಸ್ತಾ ಇದೆ. ಒಂದು ಕಡೆಗೆ ಏನು ಅಂದರೆ, ಈ ಫುಟ್ಪಾತಲ್ಲಿರುವಂಥವರು, ಅಲ್ಲಿ ಈ ಅನಗತ್ಯವಾಗಿ ಶೆಡ್ ಹಾಕೊಂಡಿರೋರು, ಈ ಕಟ್ಟಡ ಕಟ್ಟಿರುವಂಥವರು, ಅವ್ರನ್ನ ತೆರವುಗೊಳಿಸುವಂಥದ್ದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಈಗ ನೋಡಿ ಒಂದು ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ಯಾಕಂದರೆ ಈ ವೆಹಿಕಲ್ಗಳು ನಿಂತಿರ್ತಾವಲ್ಲ, ಯಾರು ಏನು ಎತ್ತ ಅಂತ ಗೊತ್ತಿರಲ್ಲ, ಅವರೆಲ್ಲವನ್ನೂ ಕೂಡ ತಗೊಂಡೋಗಿ ಬಿಸಾಕಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಮುಲಾಜಿಲ್ದೇ ಮಾಡಬೇಕು. ಯಾಕಂದರೆ ಈ ವೆಹಿಕಲ್ಗಳು ಯಾವ್ಯಾವುದೋ ಈ ಓಬಿರಾಯನ್ ಕಾಲದ ಮಾಡಲ್ಗಳು ಗಾಡಿಗಳನ್ನೆಲ್ಲ ತಗೊಂಬಂದು ಈ ನಿಲ್ಲಿಸ್ಬಿಟ್ಟಿರ್ತಾರೆ. ಇದೆಲ್ಲದರ ಜೊತೆಗೆ ಒಂದಷ್ಟು ವಿರೋಧ ಕೂಡ ಇದೆ. ಈ ರೀತಿ ನೀವು ತೆರವುಗೊಳಿಸ್ಬಿಟ್ರೆ ನಾವು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿರುವಂಥವ್ರು ಏನು ಮಾಡಬೇಕು ಅನ್ನುವಂಥದ್ದು. ಇದೆಲ್ಲದರ ಜೊತೆಗೆ ಇವತ್ತು CM ರೌಂಡ್ಸ್ HSR ಲೇಔಟಿಂದ ಶುರುವಾಗುತ್ತೆ. ಬೇರೆ ಬೇರೆ ಭಾಗದಲ್ಲೂ ಕೂಡ CM ಸಂಚಾರ ಮಾಡ್ತಾರೆ. ಏನಿದೆ ವಿವರ? ಈಗ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಜೂನ್ 1ರಿಂದ ಈ ಒಂದು ಕಾರ್ಯಕ್ರಮ ಶುರುವಾಯಿತು, ಅಭಿಯಾನ ಶುರುವಾಯಿತು. 7 ದಿವಸಗಳಲ್ಲಿ ಸುಮಾರು 430 ಕಿಲೋಮೀಟರ್ ಅಷ್ಟು ಒತ್ತುವರಿಯನ್ನು ತೆರವು ಮಾಡಿರುವಂಥದ್ದು, ಅಷ್ಟು ಫುಟ್ಪಾತನ್ನು ತೆರವುಗೊಳಿಸಿದ್ದಾರೆ. ಬೆಂಗಳೂರಲ್ಲಿ ಸುಮಾರು 15,000 ಕಿಲೋಮೀಟರ್ ಅಷ್ಟು ಫುಟ್ಪಾತ್ ಇರುವಂತಹದ್ದು. ಈ 15,000 ಕಿಲೋಮೀಟರಲ್ಲಿ ಕನಿಷ್ಠ 2,000 ಕಿಲೋಮೀಟರ್ ಅಷ್ಟಾದರೂ ಒತ್ತುವರಿ ತೆರವು ಮಾಡಬೇಕು ಮುಖ್ಯ ರಸ್ತೆಗಳಲ್ಲಿ ಅನ್ನುವಂತಹದ್ದು ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರ ಅವರ ಏನು ಆಶಯ ಆಗಿತ್ತು. ಹಾಗೆ ಆ ರೀತಿಯಾದಂತಹ ಕಾರ್ಯಾಚರಣೆ ನಡೀತಾ ಇದೆ. ಅಂದ್ರೆ ಪ್ರಮುಖವಾಗಿ ಎಲ್ಲಿ ಹೆಚ್ಚು ಜನ ಓಡಾಡ್ತಾರೆ, ಮುಖ್ಯ ರಸ್ತೆಗಳಲ್ಲಿ ಎಲ್ಲಿ ಜನ ಓಡಾಡ್ತಾರೆ, ಎಲ್ಲಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ. ವರ್ಷಕ್ಕೆ 300 ಆಕ್ಸಿಡೆಂಟ್ಗಳು ಆಗ್ತಾ ಇದಾವೆ. ಅಂದ್ರೆ ಫುಟ್ಪಾತ್ನಲ್ಲಿ ಹೋಗ್ಬೇಕಾದಂಥ ಜನ ಯಾವಾಗ ಫುಟ್ಪಾತ್ ಒತ್ತುವರಿ ಆಗಿರುತ್ತೆ ಅವರು ರಸ್ತೆ ಮೇಲೆ ಇಳಿತಾರೆ, ಮುದುಕರು, ಮಕ್ಕಳು, ಹೀಗೆ ಆಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿರುವಂತಹದ್ದು. ಇದನ್ನ ತಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಒಂದು ಅಭಿಯಾನವನ್ನ ಮಾಡ್ತಿರುವಂತಹದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಸುಪ್ರೀಂ ಕೋರ್ಟ್ ಕೂಡ ಒಂದು ಮಹತ್ವದ ಸೂಚನೆಯನ್ನು ಕೊಟ್ಟಿತ್ತು, ಇಡೀ ದೇಶಕ್ಕೆ ಅನ್ವಯ ಆಗುವಂತೆ. ಅಂದ್ರೆ ಫುಟ್ಪಾತ್ನಲ್ಲಿ ಜನರು ನಡೆಯುವಂಥದ್ದು ಅದೊಂದು ಮೂಲಭೂತ ಹಕ್ಕು, ಅವರ ಹಕ್ಕನ್ನು ಕಿತ್ಕೊಂಡಂಗಾಗುತ್ತೆ. ಇದಕ್ಕೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ನಗರಗಳಲ್ಲಿ ಫುಟ್ಪಾತ್ ಅನ್ನು ತೆರವುಗೊಳಿಸಬೇಕು, ಜನರು ಸರಾಗವಾಗಿ ಓಡಾಟ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ಎಲ್ಲ ರಾಜ್ಯಗಳಿಗೂ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿ ಈ ತರದ ಒಂದು ಅಭಿಯಾನ ಆಗ್ತಾ ಇರುವಂತಹದ್ದು. ಇಲ್ಲಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗ್ತದೆ. ಫುಟ್ಪಾತ್ ನಲ್ಲಿ ಮುಖ್ಯ ರಸ್ತೆಗಳಲ್ಲಿ ಅನೇಕ ವರ್ಷಗಳಿಂದ ಅಲ್ಲೇ ಅಂಗಡಿಗಳನ್ನು ತೆರೆದುಕೊಂಡು ಅಲ್ಲೇ ವ್ಯಾಪಾರವನ್ನು ಮಾಡ್ತಿರುವಂತಹದ್ದು. ಹೀಗೆ ಸಾಕಷ್ಟು ಮತ್ತೆ ವಾಹನಗಳನ್ನು ಕೂಡ ಅಲ್ಲೇ ನಿಲ್ಲಿಸಿರುವಂಥ, ಫುಟ್ಪಾತ್ ನಲ್ಲೇ ವಾಹನಗಳನ್ನು ಕೂಡ ನಿಲ್ಲಿಸಿರುವಂಥ. ಯಾವಾಗ ಫುಟ್ಪಾತ್ ಒತ್ತುವರಿನ ತೆರವು ಮಾಡಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಅನೇಕ ತಿಂಗಳುಗಳಿಂದ, ವರ್ಷಗಳಿಂದ ಅಲ್ಲಲ್ಲೇ ವಾಹನಗಳನ್ನು ನಿಲ್ಲಿಸಿರೋದು ಕೂಡ ಕಂಡು ಬಂದಿದೆ. ಹಾಗಾಗಿ ಆ ವಾಹನಗಳನ್ನು ಕೂಡ ತೆರವುಗೊಳಿಸಬೇಕು ಅನ್ನುವಂಥದ್ದು. ಯಾಕಂದ್ರೆ ಫುಟ್ಪಾತ್ ನಲ್ಲಿ ವಾಹನಗಳನ್ನು ನಿಲ್ಲಿಸೋದು, ಇನ್ನೊಂದು ಕಡೆ ವ್ಯಾಪಾರವನ್ನು ಮಾಡೋದು, ಇವೆರಡೂ ಕೂಡ ಆಗಬಾರ್ದು ಅನ್ನುವಂತಹದನ್ನ ಈಗ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡರು ಈ ರೀತಿಯ ನಿರ್ಧಾರ ಮಾಡಿರುವಂತಹ. ಹಾಗಾಗಿ ಎರಡನ್ನೂ ಕೂಡ ತೆರವುಗೊಳಿಸಬೇಕು ಅನ್ನುವಂಥ ಸೂಚನೆ ಇವತ್ತು
ಇವತ್ತು CM DK ಶಿವಕುಮಾರ್ ಅವರು ಬೆಳಗಾವಿ ಪ್ರವಾಸದಲ್ಲಿರುವಂಥದ್ದು. ಬೆಳಗಾವಿ ಪ್ರವಾಸದಿಂದ ಬಂದ ತಕ್ಷಣವೇ ಸಿಟಿ ರೌಂಡ್ಸ್ ಅನ್ನ ಮಾಡ್ತಾರೆ. ಎಲ್ಲೆಲ್ಲಿ ಒತ್ತುವರಿಯನ್ನು ತೆರವುಗೊಳಿಸಲಾಗಿದೆ, ಎಲ್ಲಿ ಒತ್ತುವರಿ ತೆರವುಗೊಳಿಸಬೇಕು ಅನ್ನುವಂಥದ್ದನ್ನ ನೋಡ್ತಾರೆ. ಇಡೀ ಇವತ್ತು 11:30 ಶುರುವಾಗುವಂತಹ ನಗರ ಪ್ರದಕ್ಷಿಣೆ ಸುಮಾರು 2 ಗಂಟೆ 3 ಗಂಟೆವರೆಗೂ ಆಗುತ್ತೆ. ಬೆಂಗಳೂರಿನ ಬೇರೆ ಬೇರೆ ಪ್ರದೇಶಗಳಿಗೆ ತೆರಳಿ CM DK ಶಿವಕುಮಾರ್ ಅವರು ವೀಕ್ಷಣೆಯನ್ನ ಮಾಡ್ತಾರೆ. ಮತ್ತೆ ಫುಟ್ಪಾತ್ ನಲ್ಲಿ ವ್ಯಾಪಾರ ಮಾಡ್ತಿದ್ದಂಥವರನ್ನು ಕೂಡ ಮಾತುಕತೆಯಲ್ಲಿ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಅವರ ಜೊತೆ ಕೂಡ ಸಂವಾದವನ್ನ ಮಾಡ್ತಾರೆ. ಅವರಿಗೂ ಕೂಡ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಬೇಕು ಅವರ ವ್ಯಾಪಾರಕ್ಕೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಕೃಷ್ಣ ಬೈರೇಗೌಡರು ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಮುಖ್ಯ ರಸ್ತೆಯಲ್ಲಿ ಮಾಡಬೇಡಿ, ಗಲ್ಲಿ ರಸ್ತೆಗಳಲ್ಲಿ ನಿಮ್ಮ ವ್ಯಾಪಾರವನ್ನ ಮಾಡಿಕೊಳ್ಳಿ, ನಾವು ನಿಮ್ಮ ಹೊಟ್ಟೆ ಮೇಲೂ ಹೊಡೆಯೋದಿಲ್ಲ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. 15,000 ಕಿಲೋಮೀಟರ್ ಅಲ್ಲಿ ಕೇವಲ 2,000 ಕಿಲೋಮೀಟರ್ ಮಾತ್ರ ನಾವು ತೆರವುಗೊಳಿಸ್ತೀವಿ ಅನ್ನುವಂಥದ್ದನ್ನು ಕೂಡ ಕೃಷ್ಣ ಬೈರೇಗೌಡರು ಹೇಳ್ತಿದ್ದಾರೆ. ಹರೀಶ್, ಈ ಗಲ್ಲಿ ರಸ್ತೆನಲ್ಲಿ ಏನಾದರೂ ಅವ್ರು ವ್ಯಾಪಾರ ಮಾಡಿದ್ರೆ ಗಲ್ಲಿ ರಸ್ತೆನಲ್ಲಿ ಬಂದು ತಗೊಳ್ಳುವಂಥವ್ರು ಯಾರು, ಇದು ಸಂಗತಿ. ಈಗೇನು ಅಂದರೆ ನನಗೆ ಅನಿಸ್ತಾ ಇದೆ ಬಹುಶಃ DK ಶಿವಕುಮಾರ್ ಅವ್ರ ಮನಸ್ಸಲ್ಲಿ ಏನೋ ಒಂದಿರುತ್ತೆ, ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ನೋಡೋಣ, ಯಾಕಂದರೆ ಆಗಬೇಕು. ಯಾಕಂದರೆ ಬಹಳಷ್ಟು ಜನರು ಪಾಪ ಬೀದಿಗೆ ಬಿದ್ದುಬಿಟ್ರೆ ಗತಿ ಏನು, ಅವ್ರನ್ನ ಫುಟ್ಪಾತಿಂದ ತಗೊಂಬಂದು ರಸ್ತೆಗೆ ಬಿಸಾಕ್ದಂಗೆ ಆಗ್ಬಿಡುತ್ತೆ. ಹಂಗಾಗಬಾರ್ದು ಅವ್ರ ಜೀವನ.